ಜೀವಸಿರಿ ಮೊಳಕೆಯಲ್ಲಿ ಅನ್ನೋ ಮಾತಿನಂತೆ ಲಕ್ಷಾಂತರ ಮಕ್ಕಳಿಗೆ ಉಚಿತವಾಗಿ ಅನ್ನ, ಆಶ್ರಯ, ಅಕ್ಷರ ನೀಡಿ ಜ್ಞಾನದ ಬೆಳಕನ್ನು ಹರಿಸಿದವರು ನಡೆದಾಡುವ ದೇವರು ಎಂದು ಪ್ರಸಿದ್ಧರಾದ ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಸಿದ್ಧಗಂಗಾ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡಾಗಿನಿಂದ ಪ್ರತಿ ಹಂತದಲ್ಲೂ ತಾವೇ ಖುದ್ದಾಗಿ ನಿಂತು ಮಕ್ಕಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದಂತಹ ಈ ಮಹಾನ್ ಚೇತನ ಇಂದು ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಲೀನರಾಗಿದ್ದಾರೆ. ಒಬ್ಬ ಬರಹಗಾರ ತನ್ನ ಬರಹದ ಮೂಲಕ, ಒಬ್ಬ ಚಿತ್ರಗಾರ ತನ್ನ ಚಿತ್ರದ ಮೂಲಕ ಹೇಗೆ ಈ ದಿವ್ಯ ಜ್ಯೋತಿಗೆ ನಮನ ಸಲ್ಲಿಸುತ್ತಾನೋ ಹಾಗೆ ಮಕ್ಕಳ ಬಗ್ಗೆ ಅಪಾರ ಒಲವಿದ್ದಂತಹ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜೀವನದ ಕಥೆಯನ್ನು ಸಣ್ಣ ನಾಟಕದ ಮೂಲಕ ವಿನಾಯಕ ಪ್ರೌಢಶಾಲೆಯ ಮಕ್ಕಳು ಅಭಿನಯಿಸುತ್ತಾರೆ. ಇದೀಗ ಬಾಲಶಿವಣ್ಣನ ಪಾತ್ರದಲ್ಲಿ ಕುಮಾರ ರಾಜೇಶ್, ಶ್ರೀಗಳ ಪರಿಚಯಕಾರನಾಗಿ ಕುಮಾರ ಅಮಯ್, ಉದ್ಯಾನಯತಿಗಳಾಗಿ ಕುಮಾರ ಕಾರ್ತಿಕ್, ಚಿಕ್ಕಣ್ಣನ ಪಾತ್ರದಲ್ಲಿ ಕುಮಾರ ನಂದನ್, ಶ್ರೀ ಶಿವಕುಮಾರ ಸ್ವಾಮೀಜಿಗಳ ತಂದೆಯ ಪಾತ್ರದಲ್ಲಿ ಕುಮಾರ ರಾಕೇಶ್, ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪಾತ್ರದಲ್ಲಿ ಕುಮಾರ ಹೇಮಂತ್, ಶ್ರೀ ಶಿವಕುಮಾರ ಸ್ವಾಮೀಜಿಗಳ ತಾಯಿಯ ಪಾತ್ರದಲ್ಲಿ ಕುಮಾರಿ ಯೋಗ, ಅಜ್ಜಿಯ ಪಾತ್ರದಲ್ಲಿ ಕುಮಾರಿ ಪ್ರಿಯಾಂಕಾ. ಧನ್ಯವಾದಗಳು. ಏಪ್ರಿಲ್ 1, 1907 ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ತಂದೆ ಪಟೇಲ ಹೊನ್ನಪ್ಪ ಹಾಗೂ ಸಾಧ್ವಿ ಗಂಗಮ್ಮರ ದಂಪತಿಗೆ 13ನೆಯ ಮಗನಾಗಿ ಹೊನ್ನ ಕಿರಣದಂತೆ ಶಿವಣ್ಣನವರು ಜನಿಸುತ್ತಾರೆ. ಹೊನ್ನಪ್ಪನವರು ಸಿರಿವಂತರಾಗಿರುವುದಲ್ಲದೆ ಕೃಷಿ ಕಾಯಕ, ಅನ್ನ ಸಂತರ್ಪಣೆ, ಕಾವ್ಯ ಪಠಣ ಇಂತಹ ಕಾರ್ಯಗಳಿಂದ ಜನಪ್ರಿಯರಾಗಿರುತ್ತಾರೆ. ಅಲ್ಲದೆ ಪತ್ನಿ ಗಂಗಮ್ಮನವರು ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸಿದ ಸದ್ಗೃಹಿಣಿ. ಇದೀಗ ಬಾಲಶಿವಣ್ಣ ಮತ್ತು ತಾಯಿಯ ನಡುವಿನ ಸಂಭಾಷಣೆ ನಿಮ್ಮ ಮುಂದೆ. ಇಲ್ಲ ಕಣವ್ವ, ಜಾಣ ಮರಿ. ನೀನು ಸಿದ್ಧಗಂಗಾ ಬೆಟ್ಟ ನೋಡಿದೀಯಲ್ಲ, ಸಂದಾಗೈತೆ ಅಲ್ವಾ? ಓ ಸಂದಾಗೈತವ್ವ. ಮೊನ್ನೆ ಶಿವಗಂಗೆಯಲ್ಲಿ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಹ್ಞೂ ಕಣ್ಮಗ. ಇವತ್ತು ಸಿದ್ಧಗಂಗಾದಲ್ಲಿ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಹ್ಞೂ ಕಣ್ಮಗ, ಅವನು ಶಿವನೇ. ಅವನು ಬೇರೆ ಶಿವ, ಇವನು ಬೇರೆ ಶಿವನ ಮಗ. ಇಬ್ರು ಒಂದೇ ಶಿವ. ಅದು ಹೆಂಗೆ? ಅದು ಅಲ್ಲೈತೆ, ಅದು ಇಲ್ಲೈತೆ ಮಗ. ಶಿವ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಎಲ್ಲೆಲ್ಲೂ ಇರ್ತಾನೆ. ಅವನು ಇಲ್ದೇ ಇರೋ ಜಾಗನೇ ಇಲ್ಲ. ಹೌದಾ? ಸಿದ್ಧಗಂಗಾ ಮತ್ತೆ ಶಿವಗಂಗೆನಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು, ವಿರಕ್ತರು ಶಿವನ್ನ ನೋಡಿದ್ರಂತೆ ಕಂದ. ಹೌದಾ? ಹ್ಞೂ, ಅದಕ್ಕೆ ಮಗ ನಾವು ಆಗಾಗ ಹೋಗ್ತಾ ಇರ್ಬೇಕು. ಹೌದಾ? ಆಗ ನಮಗೂ ಪುಣ್ಯ ಬರ್ತೈತೆ. ಹೌದಾ? ನೋಡ್ ಮಗ, ಇದೆಲ್ಲ ನಿಂಗೆ ಈಗ್ಲೇ ಅರ್ಥ ಆಗಕ್ಕಿಲ್ಲ. ನೀನು ದೊಡ್ಡೋನಾದ್ಮೇಲೆ ತಂತಾನಾಗೆ ಎಲ್ಲ ಅರ್ಥ ಆಗುತ್ತೆ, ಆಯ್ತಾ? ಅವ ಈಗ ನನ್ಗೊಂದ್ ಕತೆ ಹೇಳವ. ಯಾವ ಕತೆ ಹೇಳಿ? ಹಾ, ಇವತ್ತು ನಾವು ಸಿದ್ಧಗಂಗಾ ಬೆಟ್ಟಕ್ಕೆ ಹೋಗಿದ್ವಿ ಅಲ್ವಾ? ಅಲ್ಲಿ ಒಂದು ಗಂಗಾ ಮಾತೆ ನೋಡಿದ್ವಿ ಅಲ್ವಾ? ಅವಳು ಅಲ್ಲಿಗೆ ಹೇಗ್ ಬಂದ್ಲು? ಆ ಬೆಟ್ಟಕ್ಕೆ ಸಿದ್ಧಗಂಗಾ ಅಂತ ಹೆಸರು ಹೇಗ್ ಬಂತು ಅಂತ ಕತೆ ಹೇಳ? ಸರಿ ಕೇಳು. ಹಿಂದೆ ಗೋಸಲ ಸಿದ್ದೇಶ್ವರ ಅಂತ ದೊಡ್ಡ ಋಷಿಮುನಿಗಳು ಇದ್ರಂತೆ. ಅವರು ಒಂದ್ಸಲ ತಮ್ಮ ಶಿಷ್ಯಂದ್ರ ಜೊತೆಗೆ ಅಲ್ಲಿಗೆ ಹೋಗಿ ತಪಸ್ಸು ಮಾಡ್ತಿದ್ರಂತೆ. ಹೌದಾ? ಹಿಂಗೆ ಒಂದ್ ರಾತ್ರಿ ತಪಸ್ ಮಾಡ್ತಾ ಕುಂತಿರುವಾಗ ಒಬ್ಬ
ಹೀಗೆ ತಂದೆ ತಾಯಿಯರ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣನಿಗೆ ಆಘಾತಕಾರಿ ಘಟನೆಯೊಂದು ಕಾದಿತ್ತು. ತಾಯಿ ಗಂಗಮ್ಮಳ ಸಾವು. ತಾಯಿಯನ್ನು ಕಳೆದುಕೊಂಡ ಬಾಲಕ ಶಿವಣ್ಣ ತಂದೆ ಮತ್ತು ಅಕ್ಕನ ಆರೈಕೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿ ಮನೆಯೊಂದನ್ನು ಬಾಡಿಗೆಗೆ ಹಿಡಿದು ತಾವೇ ಅಡುಗೆ ಮಾಡಿಕೊಂಡು ಊಟ ಮಾಡುತ್ತಾ ವಿದ್ಯಾಭ್ಯಾಸವನ್ನು ಮುಂದುವರೆಸುತ್ತಾರೆ. ಆದರೆ ಅವರಿಗೆ ಒದಗಿದ ಆರ್ಥಿಕ ಸಂಕಷ್ಟದಿಂದ ಸಿದ್ಧಗಂಗಾ ಮಠದಲ್ಲಿ ಉದ್ಯಾನಯತಿಗಳು ನಡೆಸುತ್ತಿದ್ದ ವಸತಿ ಶಿಕ್ಷಣವನ್ನು ಪಡೆಯಲು ಮಠಕ್ಕೆ ಆಗಮಿಸುವ ದೃಶ್ಯ ಇದೀಗ ನಿಮ್ಮ ಮುಂದೆ. ಅಜ್ಜ ಅವ್ರಿಗೆ ಅಡ್ಬಿದ್ದೆ. ನನ್ನ ಹೆಸರು ಶಿವಣ್ಣ. ಮೆಟ್ರಿಕ್ಯುಲೇಷನ್ ಮುಗಿಸಿದೀನಿ. ಮುಂದೆ ಓದ್ಬೇಕಂತ ಬಹಳ ಆಸೆ ಇದೆ. ಅದಕ್ಕೆ ನಿಮ್ಮ ಆಶಯ ಕೇಳ್ಕೊಂಡು ಬಂದೆ. ಇಲ್ಲಿರೋದಕ್ಕೆ ಸ್ವಲ್ಪ ಅವಕಾಶ ಕೊಟ್ರೆ. ಆ ಸಿದ್ಧಗಂಗಾ ನಿನಗೆ ಒಳ್ಳೇದ್ ಮಾಡ್ಲಿ. ಇಂದೊಂದು ಸಲ ನೀನು ಇಲ್ಲಿಗೆ ಬಂದಿದ್ದೆ ಅಲ್ವಾ? ಬಾ ಶಿವಣ್ಣ ಬಾ. ಇಷ್ಟು ದಿನ ಎಲ್ಲಿದ್ದೋ ನೀನು? ಬಾ ಕುಳಿತುಕೋ. ನಿನ್ನನ್ನೇ ಎದುರು ನೋಡ್ತಿದ್ದೆ. ತಗೋ ಇಡೀ ಇದನ್ನ ಚೆನ್ನಾಗಿ ಓದ್ಕೋ. ಮಹಾಪ್ರಸಾದವಾಯಿತು. ಹೀಗೆ ಮಠಕ್ಕೆ ಪ್ರವೇಶ ಪಡೆದ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದ ಅಂದಿನ ಉತ್ತರಾಧಿಕಾರಿಗಳಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಶಿಷ್ಯರಾಗಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುತ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ 1930 ಜನವರಿ 16ರಂದು ಮಠದ ಉತ್ತರಾಧಿಕಾರಿಗಳು ಲಿಂಗೈಕ್ಯರಾದ್ದರೆಂಬ ಸುದ್ದಿಯನ್ನು ತಿಳಿದು ಮಠಕ್ಕೆ ಧಾವಿಸುವ ದೃಶ್ಯ ಇದೀಗ ನಿಮ್ಮ ಮುಂದೆ. ಅಜ್ಜ ಅವ್ರಿಗೆ ಅಡ್ಬಿದ್ದೆ. ಬಾ ಶಿವಣ್ಣ. ಮರುಳಾರಾಧ್ಯರ ನಂತರ ಮಠದ ಉತ್ತರಾಧಿಕಾರಿ ಯಾರೆಂದು ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸುತ್ತಾರೆ. ಸಿದ್ಧಗಂಗರ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯವೇನು? ಗುರುಗಳ ಆಜ್ಞೆ. ನಾನು ತಯಾರಿದ್ದೇನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭವಲ್ಲ. ಸನ್ಯಾಸತ್ವ ಎಂದರೆ ಎಲ್ಲದರಿಂದಲೂ ವಿರಕ್ತನಾಗುವುದಲ್ಲ. ಸನ್ಯಾಸಿಯ ಜೀವನ ಕತ್ತಿಯ ಲಗಿನ ಮೇಲೆ ನಡೆದ ಹಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರವೆಂದು ಬಾಳುವವನೇ ನಿಜವಾದ ಸನ್ಯಾಸಿ. ಈಗ ಹೇಳು. ಗುರು ಬೆನ್ನ ಹಿಂದೆ ಇದ್ದರೆ ಗುರಿ ತಲುಪುವುದು ಕಷ್ಟವಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಒಂದಿದ್ದರೆ ಸಾಕು. ಆ ಸಿದ್ಧಗಂಗರ ಕೃಪೆ ಸದಾ ನಿನ್ನ ಮೇಲಿರಲಿ. ಇನ್ನು ಮುಂದೆ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ. ಹೇಳು, ಮೇಲೇಳು ಶಿವಣ್ಣ. ಶಿವಣ್ಣ 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 ಶಿವಣ್ಣ. ಅಜ್ಜವ್ರಿಗೆ ಅಡ್ಬಿದ್ದೆ. ಶಿವಣ್ಣ, ನಾನು ಕೇಳಿದ ವಿಷಯ ನಿಜಾನ? ಏನಪ್ಪಯ್ಯ? ಸನ್ಯಾಸತ್ವ ಸ್ವೀಕರಿಸಿ ಈ ಮಠಕ್ಕೆ ಉತ್ತರಾಧಿಕಾರಿ ಆಗುತ್ತಿದೆಯಂತೆ. ಹೌದಪ್ಪಯ್ಯ. ಅಜ್ಜೋರ್ ಹೇಳಿದ್ದು ಆಯ್ತು, ನಾನ್ ಒಪ್ಪಿದ್ದು ಆಯ್ತು. ನಿನ್ಗೆ ತಲೆಗಿಲೆ ಕಟ್ಟಿದ್ಯಾ? ಚೆನ್ನಾಗಿ ಓದಿ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತೀಯ ಅನ್ಕೊಂಡಿದ್ದೆ. ಆಮೇಲೆ ನಿನ್ಗೆ ಲಗ್ನ ಮಾಡಿ ನೆಮ್ಮದಿಯಿಂದ ಕಣ್ ಮುಚ್ಚಿದ್ರೆ ಆಯ್ತು ಅನ್ಕೊಂಡ್ರೆ, ಆದ್ರೆ ನೀನು ಸನ್ಯಾಸಿ ಆಗ್ತೀನಿ ಅಂತೀಯಲ್ಲ, ಇದೆಲ್ಲ ಬೇಡ ಮಗನೇ. ಇರೋ ಆಸ್ತಿ ಪಾಸ್ತಿ ನೋಡಿಕೊಂಡು ರಾಜನ ತರ ಇರುವಂತೆ ಬಾ. ಇಲ್ಲ ಅಪ್ಪಯ್ಯ, ನಂಗೆ ಈ ಮದ್ವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕರ್ತವ್ಯ ಒಂದೇ, ಈ ಮಠದ ಉತ್ತರಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸುವುದು. ನನಗೆ ಆಶೀರ್ವಾದ ಮಾಡಿ. ಅಯ್ಯೋ ಸಿದ್ಧಗಂಗಾ, ಎಲ್ಲ ನಿನ್ನ ಆಟ. ಶಿವಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನಾನು ನಿರ್ಧಾರ ಮಾಡಿದ್ದೀನಿ ಗುರುಗಳೇ. ಈಗಲೇ ವಿದ್ಯುಕ್ತವಾಗಿ ದೀಕ್ಷೆ ಕೊಡಿ, ಇಲ್ಲವೆಂದರೆ ಸಂಬಂಧಿಕರ ಕಾಟ ತಪ್ಪುವುದಿಲ್ಲ.